ಅಲ್ಲಿ ಹೆಜ್ಜೆ ಹೆಜ್ಜೆಗೂ ಗುಂಡಿಗಳಿವೆ. ಮತ್ತೊಂದು ಕಡೆ ಮೊನ್ನೆ ಮುಚ್ಚಿದ ಗುಂಡಿ ಇವತ್ತು ಕಿತ್ತು ಬರ್ತಾ ಇದೆ. ಇದರ ನಡುವೆ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಇದ್ದೇ ಇರುತ್ತೆ ಅಂತ ಡಿಸಿಎಂ ಹೇಳಿದ್ದಾರೆ. ಮಾಗಡಿ ರಸ್ತೆಯಲ್ಲೂ ಗುಂಡಿಗಳ ದರ್ಬಾರ್. ಹೆಜ್ಜೆ ಹೆಜ್ಜೆಗೂ ಗುಂಡಿ, ಸವಾರರ ಸರ್ಕಸ್. ಗಾಡಿಗಳು ಓಡಾಡಬೇಕಾದ್ರೆ ಬಾಡಿ ಪೇನ್ ಬರ್ತದೆ. ಗುಂಡಿಯ ಒಳಭಾಗ ಆಳವನ್ನು ನೀವು ಗಮನಿಸಬಹುದು. ಏನ್ ರೋಡ್ ಗುರು ಅಂತ TV9 ಅಭಿಯಾನ ಆರಂಭಿಸುತ್ತಿದ್ದಂತೆ ಗುಂಡಿ ಮುಚ್ಚೋ ಕಾರ್ಯ, ಟಾರ್ ಹಾಕೋ ಕೆಲಸ ಶುರುವಾಗಿದೆ. ಹೀಗೆ ಇಂಪ್ಯಾಕ್ಟ್ ಆಯಿತು ಅಂತ TV9 ಕೈಕಟ್ಟಿ ಕೂರೋದಿಲ್ಲ. ಬೆಂಗಳೂರಿನ ಉಳಿದ ರಸ್ತೆಗಳ ಸ್ಥಿತಿ ಹೇಗಿದೆ ಅಂತ ನಿತ್ಯ ಫೀಲ್ಡ್ಗಿಳಿಯುತ್ತೆ. ಇವತ್ತು ಕಾಮಾಕ್ಷಿ ಪಾಳ್ಯ ಮಾಗಡಿ ಮುಖ್ಯ ರಸ್ತೆಗಿಳಿದಾಗ ಬರೀ ಗುಂಡಿಗಳೇ ಕಂಡಿದ್ವು. ಕೆಲವು ಕಡೆ ಮುಕ್ಕಾಲು ಅಡಿವರೆಗೂ ಗುಂಡಿಗಳಿದ್ದು ಸವಾರರು ರಸ್ತೆಯಲ್ಲೇ ಸುಸ್ತಾಗಿದ್ದಾರೆ. ಇನ್ನು ಗುಂಡಿಗಳಲ್ಲಿ ನೀರು ತುಂಬಿ ವಾಹನ ಸಂಚಾರಕ್ಕೆ ಸಂಚಕಾರವಾಗ್ತಿದೆ. ಸರ್ಕಾರ ಹಾಗೂ ಜಿಬಿಎನ್ನ ಬೈದ್ಕೊಂಡೇ ಸಾಕ್ತಿದ್ದಾರೆ. ಇದೇನಾ ಬ್ರ್ಯಾಂಡ್ ಬೆಂಗಳೂರು ಅಂತ ಚೀಮಾರಿ ಹಾಕ್ತಿದ್ದಾರೆ. ಎಲ್ಲ ದಂಧೆ ಇಲ್ಬಿಡೋರು ಸರ್. ಇಲ್ಲಿ ದಿನ ನೀವು ಬೆಳಗ್ಗೆ ದಾರಾಕಿ ಸಾಯಂಕಾಲ ಕಿತ್ತೋಗಿರ್ತದೆ. ದಿನಕ್ಕೊಂದು ಆಕ್ಸಿಡೆಂಟ್ ಆಯ್ತದೆ ಸರ್. ಇಲ್ಲಿ ಅವರ ಹೆಂಡ್ರು ಮಕ್ಕಳು ಸಾಯ್ತಾ ಇರ್ತಾರೆ, ಫ್ಯಾಮಿಲಿ ಸಾಯ್ತಾ ಇರ್ತಾರೆ ರೋಡಲ್ಲಿ. ಈ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರೆ DK ಶಿವಕುಮಾರ್ ಅವರು. ಬ್ರ್ಯಾಂಡ್ ಬೆಂಗಳೂರಲ್ಲಿ 1% ಕೆಲಸ ಆಗಿಲ್ಲ, ಮಾಡೋದಿಲ್ಲ ಅವರು. ಇನ್ನು 10 ವರ್ಷ ಕೊಡ್ತೀನಿ, ಬ್ರ್ಯಾಂಡ್ ಬೆಂಗಳೂರು ಕೆಲಸ ಮುಗಿಯೋದು ಇಲ್ಲ. ಇದನ್ನ ಮೊನ್ನೆ ಗುಂಡಿ ಮುಚ್ಚಿದ್ರು, ಇವತ್ತು ಕಿತ್ತೋಯ್ತು. ಪುಡಿ ಪುಡಿ ಕಿತ್ತು ಬರ್ತಿದೆ ಡಾಂಬರ್ ಮಿಶ್ರಿತ ಜಲ್ಲಿಕಲ್ಲು. ನಗರದ ಪ್ರಮುಖ ಮಾಲ್ಗಳಲ್ಲಿ ಒಂದಾಗಿರೋ ಲೂಲು ಮಾಲ್ ಬಳಿಯ ದೃಶ್ಯ ಇದು. ಮೆಜೆಸ್ಟಿಕ್ನಿಂದ ಮಾಗಡಿ ರೋಡ್ಗೆ ಸಂಪರ್ಕಿಸೋ ರಸ್ತೆಯಲ್ಲಿ ಗುಂಡಿ ಬಿದ್ದಿತ್ತು. ಇದೇ ಗುಂಡಿಯನ್ನ 3 ದಿನಗಳ ಹಿಂದೆ ಮುಚ್ಚಲಾಗಿದೆ. ಆದ್ರಿವತ್ತು ಡಾಂಬಾರ್ ಕಿತ್ತು ಬರ್ತಿತ್ತು. ಅದರಲ್ಲೂ ಇಡೀ ಜಲ್ಲಿಕಲ್ಲು ಪುಡಿ ಪುಡಿಯಾಗಿ ರಸ್ತೆ ತುಂಬಾ ಹರಡಿತ್ತು. ಇದು ಕಳಪೆ ಕಾಮಗಾರಿಗೆ ಹಿಡಿದ ಕೈಗನ್ನಡಿಯಾಗಿದೆ. ಆದರೆ ಎಷ್ಟರ ಮಟ್ಟಿಗೆ ಟಾರನ್ನು ಹಾಕಿದ್ದಾರೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಈ ಬಗ್ಗೆ ಗಮನಿಸ್ತಾ ಇದ್ರೆ, ಇದು ನೋಡ್ತಾ ಇದ್ರೆ ಈ ರಸ್ತೆಗೆ ಹಾಕಿದ್ದಂಥ ಟಾರ್ ಒಂದೇ ದಿನಕ್ಕೆ ಕಿತ್ತು ಬಂದಿದೆ. ನಿನ್ನೆ ಹಾಕಿದ್ದಂಥ ಟಾರ್ ಇವತ್ತಿಗೆ ಕಂಪ್ಲೀಟ್ ಆಗಿ ಎದ್ದು ಬಂದಿರುವಂಥದ್ದು. ಜೊತೆಗೆ ಹಾಕಿರುವಂಥ ಗುಣಮಟ್ಟವನ್ನು ಕೂಡ ಗಮನಿಸ್ತಾ ಇದ್ದೀರಾ. ಯಾವುದೇ ಒಂದು ಕ್ಷಣದಲ್ಲಿ ಆ ಟಾರ್ ಕಂಪ್ಲೀಟ್ ಆಗಿ ಕಿತ್ಕೊಂಡು ಬರ್ಬೋದು. ಅಷ್ಟರ ಮಟ್ಟಿಗೆ ಕಳಪೆ ಗುಣಮಟ್ಟದ ಟಾರನ್ನು ಹಾಕಿರುವಂಥದ್ದು. ಎಷ್ಟೇ ಕಾಮಗಾರಿ ಮಾಡಿದ್ರೂ ಗುಂಡಿ ಇದ್ದೇ ಇರುತ್ತೆ. ವೈಟ್ ಟಾಪಿಂಗ್ ಆಗೋವರೆಗೂ ಮುಕ್ತಿ ಇಲ್ಲ ಎಂದ DCM. ಇನ್ನು ರಸ್ತೆ ಗುಂಡಿ ಬಗ್ಗೆ ಪ್ರತಿಕ್ರಿಯಿಸಿರೋ DCM, ಎಷ್ಟೇ ಕಾಮಗಾರಿ ಮಾಡಿದ್ರೂ ಗುಂಡಿ ಇದ್ದೇ ಇರುತ್ತೆ, ಇದಕ್ಕೆಲ್ಲ ವೈಟ್ ಟಾಪಿಂಗ್ ಮಾತ್ರ ಮದ್ದು ಅಂತ ಪ್ರತಿಕ್ರಿಯಿಸಿದ್ದಾರೆ. ನೋಡಪ್ಪ, ನೀನು ಎಷ್ಟೇ ಮಾಡಿದ್ರು ಗುಂಡಿ ಇದ್ದೇ ಇರ್ತದೆ. ಗುಂಡಿ ಗಾಡಿಗಳು ಎಷ್ಟು ದಟ್ಟಣೆ ಇರ್ತದೋ, ಲಾರಿಗಳೆಲ್ಲ ಎಷ್ಟು ಜಾಸ್ತಿ ದಟ್ಟಣೆ ಇರ್ತದೋ, ಗುಂಡಿಗಳು ನೀವು ಏನು ಹೇಳಿದ್ರು ನಾವು ಕಂಪ್ಲೀಟ್ ಇಡೀ ಬೆಂಗಳೂರನ್ನ ವೈಟ್ ಟಾಪಿಂಗ್ ರೋಡ್ ಮಾಡೋ ಗಂಟ ಗುಂಡಿ ಇದ್ದೇ ಇರ್ತದೆ. ನಾವೆಷ್ಟೇ ದಪ್ಪ ಮಾಡಿದ್ರು 30 ದಿನದಲ್ಲೇ ಗುಂಡಿ ಮುಚ್ಚಬೇಕು ಅಂತ ಸಿಎಂ ಡೆಡ್ಲೈನ್ ನೀಡಿದ್ದಾರೆ. ಎಷ್ಟೇ ಕಾಮಗಾರಿ ಮಾಡಿದ್ರೂ ಗುಂಡಿ ಇರುತ್ತೆ ಅಂತ DCM ಹೇಳುತ್ತಿದ್ದಾರೆ. ಇದರ ನಡುವೆ ಜನ ಮಾತ್ರ ಹೈರಾಣಾಗ್ತಿದ್ದಾರೆ. ಈರಣ್ಣ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.